ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಉತ್ತರ ಕರ್ನಾಟಕ ಮಾದಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, 3 ಬೌಲ್ನಷ್ಟು ಗೋಧಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ಅದಕ್ಕೆ 1 ಬೌಲ್ನಷ್ಟು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಬೇಕು. ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಇದು ಕಡಲೆ ಹಿಟ್ಟು ಹಾಕ್ತಿದ್ದೀನಿ, ಚೆನ್ನಾಗಿ ಹುರಿಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ 3 ಸ್ಪೂನಷ್ಟು ಸಣ್ಣ ರವೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಹುರಿತಾ ಇದ್ದೀನಿ. ಅಂದರೆ ಹಿಟ್ಟೆಲ್ಲ ಬೆಚ್ಚಗೆ ಆಗೋ ಥರ ಎಲ್ಲ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ಹುರಿತವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಪದೇ ಅದನ್ನು ಅಳ್ಳಾಡಿಸ್ತಾ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಹಿಟ್ಟು ತೆಳಗೆ ಹೊತ್ತುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು. ಈ ಥರ ಆಗುತ್ತೆ. ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವೋ ಆ ಥರ ಕಲಿಸ್ಬೇಕು ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಬೇಕು. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕಲಿಸಿದ ನಂತರ ಈ ಥರ ತುಂಬ ದೊಡ್ಡದಾಗಿ ಹಿಟ್ಟುಗಳನ್ನು ಉಂಡೆ ಥರ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಮಾಡ್ತಾಯಿದ್ದೀನಿ. ಈ ಥರ 4 ಉಂಡೆ ಆಗಿದೆ. ನಾವು 4 ಜನ ಇರೋದ್ರಿಂದ ಸ್ವಲ್ಪ ಮಾಡಿದ್ದೀನಿ ಫ್ರೆಂಡ್ಸ್. ಚಪಾತಿ ಥರ ಲಟ್ಟಿಸ್ಬೇಕು. ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಚಪಾತಿ ಥರ ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ತುಂಬ ದಪ್ಪಾಗಿ ಇದ್ರೂ ನಡೆಯುತ್ತೆ, ತುಂಬ ತೆಳುವಾಗಿ ಎಲ್ಲ ಲಟ್ಟಿಸೋಕೆ ಹೋಗಬೇಡಿ, ಯಾಕಂದರೆ ಬೇಗ ಹೊತ್ತುಬಿಡುತ್ತೆ, ಅಷ್ಟೊಂದು ರುಚಿ ಕೊಡೋಲ್ಲ. ಹಿಟ್ಟು ಹಾಕಿ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು. ಆಮೇಲೆ ಒಂದು ತವೆನ ಬೆಚ್ಚಗೆ ಮಾಡೋಕ್ಕೆ ಇಟ್ಟಿದ್ದೀನಿ. ಚಪಾತಿ ತವೆಗೆ ಹಾಕಿ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಬೇಯಬೇಕು. ಹೀಗೆ ನೀವೆಷ್ಟು ಮಾಡ್ಕೊಂಡಿರುತ್ತೋ ಆ ಥರ ಅಷ್ಟು ಉಂಡೆಗಳನ್ನು ಈ ಥರ ಲಟ್ಟಿಸ್ಬೇಕು. ನೀವು ನೋಡ್ತಾ ಇರ್ಬೋದು, ಈ ಥರ ಲಟ್ಟಿಸ್ಕೊಂಡು ಅಷ್ಟು ಉಂಡೆಗಳನ್ನೆಲ್ಲ ಬೇಯಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಯಾವ ಥರ ಬೇಯ್ತಾ ಇದೆ ಅಂತ. ಸ್ವಲ್ಪ ಚಾಕ್ಲೇಟಿ ಆಗೋ ಥರ ಚಪಾತಿ ಯಾವ ಥರ ಬೇಯುತ್ತೆ ಆ ಥರ ಬೇಯಬೇಕು. ತುಂಬ ಹೊತ್ತಬಾರ್ದು ಫ್ರೆಂಡ್ಸ್, ಹೊತ್ತಿದ್ರೆ ಒಂಥರ ಅನಿಸುತ್ತೆ. ಇದು 4ನೇದು. 4 ಚೆನ್ನಾಗಿ ಲಟ್ಟಿಸ್ಕೊಂಡು ಆನಂತರ ಸೇಮ್ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಬೇಯಿಸ್ಕೊಂಡು ಅದನ್ನು ಈ ಥರ ಬಂದಿದೆ, ಈ ಥರ ಬೇಯ್ತಾ ಇದೆ ಫ್ರೆಂಡ್ಸ್. ಆ ರೊಟ್ಟಿಯನ್ನು ಸ್ವಲ್ಪ ಆರಿದ ತಕ್ಷಣ ಈ ಥರ ಕಟ್ ಮಾಡಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು ಫ್ರೆಂಡ್ಸ್. ನಾನು ಹಿಟ್ಟು ಕಲಸಿದ್ನೆಲ್ಲ ಅದೇ ಇದಕ್ಕೆ ಪ್ಯಾನಿಗೆ ಹಾಕಿಬಿಟ್ಟು ಮುರಿತಾ ಇದ್ದೀನಿ. ನೋಡ್ತಿರ್ಬೋದು ನೀವು. 4 ರೊಟ್ಟಿಯನ್ನು ಚೆನ್ನಾಗಿ ಮುರ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು. ಈ ಥರ ಮುರಿದ ತಕ್ಷಣ ಇದನ್ನು ಗ್ರೈಂಡರ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಗ್ರೈಂಡರ್ ಆಗ್ತಾಯಿದೆ. ತುಂಬ ಚೆನ್ನಾಗಿ ಗ್ರೈಂಡರ್ ಆಗ್ತಾಯಿದೆ ಫ್ರೆಂಡ್ಸ್. ಈ ಥರ ಬೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಕೊಬ್ಬರಿನ ಹೆರಿದ್ಬಿಟ್ಟು ತೊಗೊಂಡಿದ್ದೀನಿ. ಸೊಂಪು, ಬೊಡೆ ಸೊಪ್ಪು, ಪುಟಾಣಿ, ಆಮೇಲೆ ಈ ಥರ ಬಂದಿದೆ ಫ್ರೆಂಡ್ಸ್. ನಾನು ರುಬ್ಕೊಂಡಿರೋದು. ಬೆಲ್ಲನೂ ಗ್ರೈಂಡರ್ ಹಾಕ್ತಿದ್ದೀನಿ. ನಂತರ ರೊಟ್ಟಿನೂ ಗ್ರೈಂಡರ್ ಮಾಡಿದ್ದೀನಿ. ಈ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಗ್ರೈಂಡರ್ ಮಾಡಿದರೆ. ಪುಟಾಣಿ ಫ್ರೆಂಡ್ಸ್, ಬೊಡೆ ಸೊಪ್ಪು, ಆಮೇಲೆ ಕೊಬ್ಬರಿ ಹೆರ್ಕೊಂಡಿದ್ದೀನಿ. ಫಸ್ಟು ಬೆಲ್ಲ ಮತ್ತು ಅದನ್ನು ಹಿಟ್ಟಿಂದ ಹಾಕಿಬಿಟ್ಟು ಕಲಿಸಿದ್ದು ಮಿಕ್ಸ್ ಮಾಡಿದ್ದಾಯಿತು. ಆಮೇಲೆ ಸೊಪ್ಪು ಹಾಕಿದ್ವಿ. ಆಮೇಲೆ ಬೊಡೆ ಸೊಪ್ಪು ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಬೊಡೆ ಸೊಪ್ಪು ಹಾಕಿದ್ಮೇಲೆ ಪುಟಾಣಿ ಕಾಳನ್ನು ಹಾಕ್ತಾಯಿದ್ವಿ.
ಕೊಬ್ಬರಿ. ನಿಮಗೆ ಬೇಕಂದರೆ ಗೋಡಂಬಿನೂ ಹಾಕೋಬೋದು ಫ್ರೆಂಡ್ಸ್. ನಾವು ಬೇಡ ಅಂತ ಇಷ್ಟೇ ಹಾಕಿರೋದು. ಇವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸಿ 1-2 ಅವರ್ ಅದನ್ನು ಆರಕ್ಕೆ ಬಿಟ್ಬಿಡ್ಬೇಕು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಯಾವ ಥರ ಕಲಿಸ್ತಾ ಇದ್ದೀವಿ ಅಂತ. ಈ ಥರ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.